ಸರಸ್ವತಿ ಬಾಯಿ ಅವಳಿಕೆಯನ್ನು ತಗೊಂಡು ಬಂದಿದ್ರಂತೆ. ಇದೇ ಅವಳಿಕೆ ಕತೆ ಬಂದಿದೆ. ಒಂದು ಸ್ವಾಮಿ ಅವಳಿಕೆ ತಗೊಂಡು ಬಂದೇನೆ, ಯಾರಮ್ಮ ಕೊಟ್ಟರು? ಹತ್ತರ ಮನೆಯಲ್ಲಿ ಮರಿಮನೆಯಲ್ಲಿ ಇದು ದೇವರು ಸಮಾರಾಧನೆ ಆಗಿದೆ, ನಾ ಕೊಂಚ ಸೇವೆಯನ್ನು ಮಾಡಿದೆ. ಏನು? ದೇವರ ಪಾತ್ರವನ್ನು ಉಜ್ಜಿಕೊಟ್ಟೆ. ಆ ಉಜ್ಜಿಕೊಟ್ಟದಕ್ಕೆ ಕೊಂಚ ಅವಳಿಕೆಯನ್ನು ಕೊಟ್ಟಿದ್ದಾರೆ. ಮಹಾಲಕ್ಷ್ಮೀನಾರಾಯಣ ಆಗತ್ತಲ್ಲ, ಊಟ ಮಾಡಿ 3 ದಿವಸ ಆಗಿತ್ತಲ್ಲ ಸ್ವಾಮಿ, ತಿರುಗಿ ಕೊಟ್ಟು ಬಂದು ತಿರುಗಿ ಕೊಟ್ಟಿದ್ರು ತೋಯಿ ಕೊಟ್ಟು ಬಂದು ಕೊಡುವಂತ ಹೇಳಿದ್ರೆ ಕೊಟ್ಟು ಬಿಟ್ಟು ಏನೊಂದು ಪತಿ ಕೊಡ್ತಾರೆ ನೋಡಿ ಸರಸ್ವತಿ ಬಾಯಿ. ಎದಕ್ಕೆ ಅಂತ ಕೇಳಲಿಲ್ಲವೇ ಅಂತ. ಸ್ವಾಮಿ ಎದಕ್ಕೆ ಯಾತಕ್ಕೆ ನೀವು ಹೇಳಿದ್ರೆಲ್ಲ ಸರಿಯಾಗಿ ಇರುತ್ತೆ ಹೇಳಿದಿರುತ್ತೆ. ಇಲ್ಲಮ್ಮ, ಪೂಜಾ ಪದಾರ್ಥಗಳಲ್ಲಿ ಸಾವಿರಾರು ರೂಪಗಳಿಂದ ಭಗವಂತ ಇದ್ದಾನೆ. ಅದನ್ನು ಮುಟ್ಟಿ ತೊಳೆದು ಆ ಸೇವೆಯನ್ನು ಮಾಡಿದರೆ ಅಷ್ಟು ಭಗವಂತ ರೂಪಗಳು ಸಾಲಿಗ್ರಾಮದಲ್ಲಿಲ್ಲ. ಸ್ತ್ರೀಗಳಿಗೆ ಭಗವಂತ ಇಷ್ಟು ಸುಲಭ